ಸೊ ಇವತ್ತು ನನ್ನ ಹೆಸರು ಸುಲ್ತಾನ್ ಮಿರ್ಜಾ ಅಂತ, ನನ್ನ ಸಮಾಜ ಸೇವಕ, ಸೋಷಿಯಲ್ ವರ್ಕರು, KR ಕಾನ್ಸ್ಟಿಟ್ಯೂನ್ಸಿ. ಸೊ ಇವತ್ತು ಏನು ನಮ್ಮ ಶ್ರೀ DK ಮೆಹಬೂಬ್ ಅಣ್ಣ ಅವರದ್ದು ಅಭಿನಂದನೆ ಕಾರ್ಯಕ್ರಮ ಇತ್ತು. ಇವತ್ತು ಅತಿಯಾಗಿ ಎಲ್ಲರೂ ಇವತ್ತು ನಮ್ಮ KR ಕ್ಷೇತ್ರದಲ್ಲಿ ಒಂದು ಹಬ್ಬ ವಾತಾವರಣ ತರ ಆಗಿದೆ. ಇವತ್ತು ಅವರು ಏನು ಈಸ್ಟ್ಗೆ DCC ಪ್ರೆಸಿಡೆಂಟ್ ಅಂತ ಅವ್ರು ಮಾಡಿದ್ದಾರೆ. ಅವರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷನ ಸಂಘಟನೆಗೆಲ್ಲ ಮಾಡಿಕೊಂಡು ಕೃಷ್ಣಪ್ಪಾಜಿ ಇದ್ರು ಆ ಕಾಲದಿಂದನೂ ಸಂಘಟನೆ ಮಾಡಿಕೊಂಡು ಇಲ್ಲಿ ಯಾವ KR ನಮ್ಮ ಬಿಜೆಪಿ ಕಾಂಗ್ರೆಸ್ ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಅಂತ ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ಇವ್ರು ಕೈ ಹಿಡಿದು ಸಂಘಟನೆ ಕಟ್ಟಿ ಇವತ್ತು ಮಹಿಳಾ ಘಟಕ ಇರ್ಬೋದು, ಯೂತ್ ಘಟಕ ಇರ್ಬೋದು, ಮೈನಾರಿಟಿ ಇರ್ಬೋದು, ಇವತ್ತು ಇಲ್ಲಿ ಬಂದಿರೋ ಒಂದು 10,000 ಜನ ಇದು ಏನಿದೆ ಒಂದು ಜೈಶೀಲನಾಗಿ ಬರಬೇಕಂತ ಬಂದಿದ್ದಾರೆ. ಮುಂದಿನ ಚುನಾವಣೆಗಳಿಗೆ ಇವತ್ತು ನಾವು ಏನೋ ಚುನಾವಣೆಗಳಿಗೆ ಯಾವ ತರ ತಯಾರಿಗಳನ್ನ ಮಾಡ್ಕೋಬೇಕು ಅಂತ ಆಗದಂತ ಪ್ರತಿಯೊಬ್ಬರು ಕಾರ್ಪೊರೇಟ್ಗಳು ಯಾರ್ಯಾರು GB ಅಂತ ನಮ್ಮ ಸಿದ್ದರಾಮಯ್ಯಜಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಸಾಹೇಬರು ಏನು GB ಅಂತ ಮಾಡಿದ್ದಾರೆ. 27 ಸೀಟ್ ನಮ್ಮ KR ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಇದು ಎಲ್ಲರೂ ನಾವು ಗೆಲ್ಲಬೇಕು ಅಂತ ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ರಾಮಲಿಂಗಾರೆಡ್ಡಿ ಸಾಹೇಬರು ಅವ್ರ ಉಸ್ತುವಾರಿಯಲ್ಲಿ ಎಲ್ಲರೂ ಇವತ್ತು ಪ್ರಮಾಣ ವಚನ ಮಾಡಿ ಪ್ರತಿಯೊಬ್ಬರು ಬರೋ ಚುನಾವಣೆಗಳಲ್ಲಿ ಈ KR ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ ಯಾವತ್ತಿನ ಕಾಂಗ್ರೆಸ್ ಆಗಿತ್ತು, ಇದು 40 ವರ್ಷದಿಂದ ಕಾಂಗ್ರೆಸ್ ಕ್ಷೇತ್ರನೇ. ಮುಂದಿನ ಚುನಾವಣೆಗಳಲ್ಲಿ ನಾವು ಅತಿ ಹೆಚ್ಚಾಗಿ ಮತಗಳನ್ನ ಕಾರ್ಪೊರೇಟರ್ ಸೀಟ್ ಏನು 27 ನಮ್ಮ ಇದು DK ಶಿವಕುಮಾರ್ ಸಾಹೇಬ್, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ GB ಸೆಲೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ನಾವು ವಾರ್ಡಲ್ಲಿ ಜೈಶೀಲನಾಗಬೇಕು ಅಂತ ನಾವು ಎಲ್ಲರೂ ಇವತ್ತು ಪ್ರಾರ್ಥನೆ ಮಾಡಿದ್ರಿ, ಅಭಿನಯಿಸ್ತೀವಿ. DK ಮೋಹನ್ ಬಾಬು ಅವರು ತುಂಬಾ ತ್ಯಾಗ ಬಲಿಯನ್ನ ಕಟ್ಟಿ ಇವತ್ತು ಸಂಘಟನೆಗಳು ಮಾಡಿದ್ದಾರೆ. ಇದು ಜನ ಸೇರ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಬಹುಟ ಎಲ್ಲ ಆಡ್ತಾ ಇದೆ. ಎಲ್ಲರೂ ಮನೆ ಮನೆ ಕಾಂಗ್ರೆಸ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಈ ತರ ಮುಂದಿನ ಚುನಾವಣೆಗಳಿಗೆ ಇದೇ GB ನಮ್ಮ ಕಾರ್ಪೊರೇಟರ್ ಚುನಾವಣೆ ಇರ್ಬೋದು ಅಥವಾ ಮುಂದಿನ ನಮ್ದು MLA ಚುನಾವಣೆ ಇರ್ಬೋದು, ಪ್ರತಿಯೊಬ್ಬರು ಸಹಕಾರ ಕೊಡ್ತೀವಿ. ಎಲ್ಲ ನಮ್ಮ ಮೈನಾರಿಟೀಸು, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಪ್ರತಿಯೊಬ್ರು ಸಹಕಾರ ಮಾಡ್ತೀವಿ. ಇವಾಗ ನಮ್ಮ ಹಿರಿಯ ಮುಖಂಡ ಶಿವ ಅವರು ಇದ್ದಾರೆ, ಎಲ್ಲ ಮುಖಂಡರು ಇದ್ದಾರೆ. ಇಲ್ಲಿ ಎಲ್ಲರೂ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ತರ ಇವತ್ತು 138, 43, 60 ಸೀಟ್ಗೆಲ್ಲ ಮಾಡಿ ಇವತ್ತು ನಾವು ಕರ್ನಾಟಕ ಸರ್ಕಾರ ನಡೆಸ್ತೀವಿ. ಮುಂದಿನ 5 ವರ್ಷ ಎಲ್ಲ ಇನ್ನು ಮುಂದೆ 5 ವರ್ಷ ನಡೆಸುವಂತದ್ದು ನಮ್ಮ ಸಿದ್ದರಾಮಯ್ಯ DK ನೇತೃತ್ವದಲ್ಲಿ ನಾವು ಅಭಿನಯಿಸ್ತೀವಿ. ಈ ಸರ್ಕಾರ ಮುಂದುವರಲಿ. ನಾವು ಕೊಟ್ಟಿರೋ ಅಭಿವೃದ್ಧಿಗಳು, ಗ್ಯಾರಂಟಿಗಳು, ಸ್ಕೀಮ್ಗಳು ಜನ ಎಲ್ಲರೂ ಎಲೆಕ್ಷನ್ ನಾವೇ ಮಾಡಿ ನಮ್ಮ ಮತಗಳನ್ನ ಹಾಕ್ತೀವಿ. ನಿಮ್ಮ ಕಾಂಗ್ರೆಸ್ ಗೆಲುವನ್ನ ಕರ್ನಾಟಕ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಎಫರ್ಟ್ ಹಾಕಿದ್ದಾರೆ. ಇವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕಾರ್ಯಕರ್ತರಿಗೆ ಒಂದು 39 ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದ್ರ ಬಗ್ಗೆ ಇವತ್ತು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡೋಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಇದು ನಮ್ಮ ಸಿದ್ದರಾಮಯ್ಯಜಿ ಮತ್ತೆ DK ಶಿವಕುಮಾರ್ ಪ್ರತಿಯೊಬ್ಬರು ಎಲ್ಲ ವರ್ಗದವ್ರಿಗೆ, ಅವ್ರು ಮುಸಲ್ಮಾನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ದಲಿತ ಇರ್ಬೋದು, ಪ್ರತಿಯೊಬ್ಬರು ನಾವು ಕಾಂಗ್ರೆಸ್ ಅಲ್ಲಿ ನಾವು ಕ್ಯಾಬಿನೆಟ್ ನ ಕೊಡುವೆ. ಅದೇ ತರ ಇವತ್ತು ನಾವು ಇಲ್ಲಿ ಎಲ್ಲರೂ ಜಿಲ್ಲಾಧ್ಯಕ್ಷರು ಮಾಡಿದೀವಿ, ಬೂತ್ ಮೆಂಬರ್ಗೆಲ್ಲ ಮಾಡಿದೀವಿ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಕಠಿಣವಾಗಿ ಕೆಲಸಗಳನ್ನ ಮಾಡಿ ಬೇಸಿಕ್ಕಿಂದ ಬಂದಿರ ಅಂತವ್ರನ್ನ ಹುಡುಕಿ ಸ್ಥಾನಮಾನ ಕೊಟ್ಟು ಎಲ್ಲಾರ್ಗೆ ಇವತ್ತು ಯುವಕರನ್ನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧೀಜಿ, ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ, ಯುವಕರನ್ನ ನಾವು ಆಶಾಕರನ್ನ ಮಾಡ್ಬೇಕು ಅಂತ. ಅದೇ ತರ ಯುವಕರಿಗೆ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಜಯಶೀಲವಾಗಿ ಮುಂದೆ ಚುನಾವಣೆಯಲ್ಲಿ ಬಂದೇ ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ವಂಚಾಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ನಾವೆಲ್ಲ DK ಮೋಹನ್ ಬಾಬು ಜೊತೆಲಿ ನಮ್ಗೆ ಯಾವ್ದು ಆಸೆ ಆಕಾಂಕ್ಷೆ ಇಲ್ಲ, ನಾವ್ ಯಾವ್ದು ಕಾರ್ಪೊರೇಟ್ ಆಕಾಂಕ್ಷೆ ಇಲ್ಲ, ಏನಿಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು. ನಾವು ನಿಯತ್ತಾಗಿ DK ಮೋಹನ್ ಬಾಬು ಅವರಿಗೆ ಬೆನ್ನು ಕೊಟ್ಟು ಭುಜ ಕೊಟ್ಟು 27 ಏನು ಅಭ್ಯರ್ಥಿಗಳಿಗೆ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ದಯಮಾಡಿ ನಮ್ಮ ಸಚಿವರು DK ಮೋಹನ್ ಬಾಬು ಜೊತೆ ನಿಲ್ಬೇಕು. ಪಕ್ಷ ಕಟ್ತಾ ಇದ್ದಾರೆ ಅವರು, ಅಂತ ಸಹಕಾರ ಕೊಡ್ಬೇಕು. ಆ ಸಹಕಾರ ಕೊಟ್ಟಲ್ಲಿ ನಿಮ್ಗೆ ಫಲ ಸಿಗ್ತದ್ರೆ ಯಾವತ್ತೂ ಅಷ್ಟೇ ದಯಮಾಡಿ ಎಲ್ಲರೂ ಕ್ಷೇತ್ರದಲ್ಲಿ ಏನೇನ್ ಬೇಕೋ ಅದೆಲ್ಲ ಚಟುವಟಿಕೆ ಶುರು ಮಾಡಿದ್ದಾರೆ. ಆದ್ರೆ ಅವಕಾಶ ಕೊಡಬಾರ್ದು. ಇವತ್ತು DK ಮೋಹನ್ ಬಾಬು ಅವರ ಸಂಘಟನೆ ತುಂಬಾ ಜನ ಗೊತ್ತಿಲ್ಲ. ಎಲ್ಲೆಲ್ಲಿ ವಿಸ್ತಾರ ಆಗಿತ್ತು ಅಂದ್ರೆ ಇವತ್ತು ಬಿಜೆಪಿಯಿಂದ ಸುಮಾರು ಜನ ದಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಬರ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕತ್ವ, ಕಾಂಗ್ರೆಸ್ ಆಡಳಿತ
ಮೇಡಮ್ ಅವರು HM ಬ್ಲಾಕ್ ನ ಗಾಯತ್ರಿ ಮೇಡಮ್ ಅವರು ಬೆನ್ಸಿರಾಣಿ ಮೇಡಮ್ ನಿಮ್ದು ಇನ್ನೊಂದು ತಂಡ ಅಲ್ವಾ? ಎರಡೆರಡು ಸಲ ಬರಬಾರ್ದು. ಮೇಡಮ್ 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 ಅವರೇ ಸ್ವಲ್ಪ ಹಿಂಗೆ ಇದೆ. ದಯವಿಟ್ಟು ಶಿಲ್ಪಾ ಮೇಡಮ್ ಅವರು, ವೈಷ್ಣವಿ, ಸುಜಾತ, ಸ್ಟೆಲ್ಲಾ, ನವ್ಯ, ಸಂಧ್ಯಾ, ಗ್ರೇಸಿ ಮೇಡಮ್ ಅವರು ಒಂದು ಟೀಮ್. ಬಂದ್ಬಿಡಿ, ಸ್ವಲ್ಪ ಜಾಗ ಕೊಟ್ಬಿಡಿ. ಜೈ ಕಾಂಗ್ರೆಸ್. ಈಗ ಮೊದಲಿಗೆ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಪೂರ್ವ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಶ್ರೀ ನಂದಕುಮಾರ್ಗೆ ಕ್ಷೇತ್ರದ ಪರವಾಗಿ ತಮ್ಮೆಲ್ಲರ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಕೇಂದ್ರ ಕರ್ನಾಟಕ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕೃಷ್ಣರಾಜಪುರದ ಎಲ್ಲ ಮುಖಂಡರ ವತಿಯಿಂದ ಅವರಿಗೆ ಅಭಿನಂದನೆಗಳು, ಸನ್ಮಾನ. ಸರ್ ಈ ಕಡೆ ಸರ್ ಸರ್ ಅಣ್ಣ ಈ ಕಡೆ ಅಣ್ಣ. ನಮ್ಮ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ